ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇವತ್ತು ಬೆಳಿಗ್ಗೆನೆ ಬೆಂಗಳೂರು ಹೊರಟಿದ್ದೀವಿ. ನಾನು ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ನಲ್ಲ, ನಮ್ಮ ಚಿಕ್ಕಪ್ಪ ಒಂದು ಹೊಸ ಕಾರ್ ತೊಗೊಂಡಿದ್ದಾರೆ ಅಂತ. ಅದರದ್ದು ಸ್ವಲ್ಪ ಇಂಟೀರಿಯಲ್ ವರ್ಕ್ಸ್ ಇತ್ತು. ಸ್ವಲ್ಪ ಅದರದ್ದು ಒಳಗೆ ಸೀಟ್ ಕವರ್ ಆಗಲಿ, ಸಿಸ್ಟಮ್ ಆಗಲಿ, ಯಾಕಂದರೆ ಅದು ಬೇಸಿಕ್ ಮಾಡಲ್ ಅಲ್ಲ, ಅದಕ್ಕೆ ಯಾವುದೂ ಇರಲಿಲ್ಲ. ಅದು ಹಾಕ್ಸೋಣ ಅಂತ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಚಿಕ್ಕಪ್ಪ ಮತ್ತು ನಮ್ಮ ಅಣ್ಣ ಇದ್ದಾರೆ. ನಾವು 3 ಜನನು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೆಲ್ಲ ಬೆಂಗಳೂರು ಹೋಗಿ ಹೇಳ್ತೀವಿ. ಬೆಂಗಳೂರು ಹೋಗ್ತಾ ಇದ್ವಿ. ಚಿಕ್ಕಪ್ಪ ಹೊಟ್ಟೆ ಎಸಿತಾ ಇದೆ ಅಂದರು. ಆಮೇಲೆ ಅಲ್ಲೇ ಟೋಲ್ ಪಕ್ಕದಲ್ಲಿ ಒಂದು ಕದಂಬ ಹೋಟ್ಲ ಇತ್ತು, ಒಳ್ಳೆ ಹೋಟ್ಲಿತ್ತು, ಕದಂಬ ವೆಜ್ಜು. ಒಳಗೆ ಹೋಗಿ ಆರ್ಡ್ರ್ ಮಾಡಿದ್ವಿ. ಇಡ್ಲಿ, ವಡೆ, ಸಾಂಬಾರೆಲ್ಲ ಆರ್ಡ್ರ್ ಮಾಡಿದ್ವಿ. ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಅಣ್ಣನೂ ಇದ್ದಾನೆ ಪಕ್ಕದಲ್ಲಿ. ಆಮೇಲೆ ಇಡ್ಲಿ ವಡೆ ಎಲ್ಲ ಬಂತು, ಆರ್ಡ್ರ್ ಮಾಡಿದ್ದು. ಚಿಕ್ಕಪ್ಪನೂ ಇಡ್ಲಿ ವಡೆ ಸಾಂಬಾರು, ನಾನು ಇಡ್ಲಿ ವಡೆ ಸಾಂಬಾರು. ಒಂದು ಮಾತ್ರ ಬಿಸಿಬೇಳೆಭಾತ್ ತಗೊಂಡ. ಅಲ್ಲಿಂದೆಲ್ಲ ತಿಂದು ಲೋಟ ತುಂಬ ತಿಂದು ಸೀದಾ ಹೊರಟ್ವಿ. ಹಾಗೆ ನೆಲಮಂಗಲ ಬ್ರಿಡ್ಜ್ ಹತ್ರ ಬಂದ್ವಿ. ಅಲ್ಲಿಂದ ಸೀದಾ ಲೊಕೇಶನ್ ಹಾಕಿದ್ವಿ, MG ರೋಡ್ದು ಆ ಅಂಗಡಿದು ಲೊಕೇಶನ್ ಹಾಕಿ ಸೀದಾ ಹಾಗೆ ಅಂಗಡಿ ಹತ್ರ ತಲುಪಿದ್ವಿ. ಅಂಗಡಿ ಒಳಗೆ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ನಮಾಜಿಗೆ ಟೈಮ್ ಆಯಿತು ಅಂತ ಮಸೀದಿ ಕಡೆ ಹೋದೆ. ಮಸೀದಿನ ನೋಡಿಬಿಟ್ಟು ಫುಲ್ ಖುಷಿ ಆಯಿತು. ಅಷ್ಟು ಚೆನ್ನಾಗಿತ್ತು ಮಸೀದಿ, ದೊಡ್ಡದಾಗಿ ಮಾರ್ಕೆಟ್ ರೋಡಲ್ಲಿರೋದು. ಅದೇ ಹಂಗೆ ನೋಡಿಬಿಟ್ಟು ಒಂದು ಒಳ್ಳೆ ವೀಡಿಯೋ ಎಲ್ಲ ಮಾಡಿ ಅಲ್ಲಿಂದ ಸೀದಾ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಚಿಕ್ಕಪ್ಪ ಅಲ್ಲಿಂದ ಹೊರಟ್ವಿ. ಸೀದಾ ಹೋಗೋ ದಾರಿಲಿ ಒಂದು ವಿಧಾನಸೌಧ ನೋಡಿದ್ವಿ. ಏನು ಚೆನ್ನಾಗಿತ್ತು ಅಂದರೆ, ಒಬ್ಬೊಬ್ಬ ಲೈಟಿಂಗ್ಸ್ ನೋಡಬೇಕು. ಅದರದ್ದು ಒಂದೊಂದು ಕಲರಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅವಾಗ. ಸುಮಾರು ಜನ ನೋಡ್ತಾಯಿದ್ರು. ನಾವು ಹಂಗೆ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಇಷ್ಟೊತ್ತಿಗೆ ಒಳ್ಳೆ ಹೊಟ್ಟೆ ಹಸಿತಾ ಇತ್ತು. ನಾನು ನನ್ನ ಚಿಕ್ಕಪ್ಪ ಆ ಕಡೆ ಎಲ್ಲ ನೋಡ್ಕೊಂಡು ಹೋದ್ವಿ. ತಿನ್ನೋಕ್ಕೇನು ಕಮ್ಮಿ ಇರಲ್ಲ, ಅಲ್ಲೇ ನೋಡ್ಕೊಂಡು ಹೋದ್ವಿ. ಒಂದು ಆಟ ಇತ್ತು, ಸುಮಾರು ಜನ ಇದ್ದರು. ತಿನ್ಕೊಂಡು ಹಂಗೆ ಸೀದಾ ಮನೆ ಕಡೆ ಬಂದ್ವಿ. ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ.